ಅಂಬೇಡ್ಕರ್ ಸಂವಿಧಾನ ವಿಶ್ವಕ್ಕೆ ಶ್ರೇಷ್ಠ. ಬಿ. ಸೋಮಶೇಖರ್. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯಿಂದ 135ನೇ ಅಂಬೇಡ್ಕರ್ ಜಯಂತಿ ಅಂಗವಾಗಿ 135 ಮಂದಿ ಸಾಧಕರಿಗೆ ಸನ್ಮಾನ. ಚಾಮರಾಜನಗರ. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಿರುವ ಸಂವಿಧಾನ ಇಡೀ ವಿಶ್ವಕ್ಕೆ ಶ್ರೇಷ್ಠವಾಗಿದ್ದು, ಏಕತೆ, ಸಾರ್ವಭೌಮತ್ವ ಹಾಗೂ ಅಖಂಡತೆಯನ್ನು ಹೊಂದಿದೆ ಎಂದು ಮಾಜಿ ಸಚಿವ ಬಿ. ಸೋಮಶೇಖರ್ ತಿಳಿಸಿದರು. ನಗರದ ಡಾಕ್ಟರ್ ರಾಜ್ಕುಮಾರ್ ರಂಗಮಂದಿರದಲ್ಲಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ವತಿಯಿಂದ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಭೀಮರಾವ್ ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆ ಪ್ರಯುಕ್ತ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ 135 ಮಂದಿ ಸಾಧಕರಿಗೆ ಸನ್ಮಾನ ಮತ್ತು ದಲಿತ ಕವಿ ನಾಡೋಜ ಡಾಕ್ಟರ್ ಸಿದ್ದಲಿಂಗಯ್ಯ ಮತ್ತು ಕ್ರಾಂತಿಕವಿ ಮುಳ್ಳೂರು ನಾಗರಾಜುರವರ ನೆನಪು ಹಾಗೂ ದಲಿತ ಚಳವಳಿ ಸಾಹಿತ್ಯ ಕುರಿತು ಸಂವಾದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಂವಿಧಾನದ ರಚನೆ ಮಾಡಿ ಎಲ್ಲ ವರ್ಗದವರಿಗೂ ಸಮಾನವಾಗಿ ಅಧಿಕಾರ ಹಂಚಿಕೆ ಆಗಬೇಕೆಂಬ ಉದ್ದೇಶ ಹೊಂದಿದ್ದರು. ಅವರು ಶಿಕ್ಷಣ, ಸಂಘಟನೆ, ಹೋರಾಟಕ್ಕೆ ಒತ್ತು ನೀಡಿದ್ದರು ಎಂದರು. ಸಾನ್ನಿಧ್ಯ ವಹಿಸಿದ್ದ ಮೈಸೂರಿನ ಉರಿಲಿಂಗಿ ಪೆದ್ದಿ ಮಠದ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿ ಮಾತನಾಡಿ, ಎಲ್ಲ ಕಡೆಯೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗಳು ಎತ್ತರಕ್ಕೆ ಬೆಳೆಯುತ್ತಿವೆ, ಆದರೆ ಅವರ ಮೌಲ್ಯಗಳು ಕುಸಿಯುತ್ತಿವೆ. ಅವರ ತತ್ವ ಆದರ್ಶಗಳನ್ನು ಪಾಲನೆ ಮಾಡಿ ಅವರಂತೆ ನಾವು ಸಹ ಸಾಧನೆ ಮಾಡುವ ಛಲವನ್ನು ಬೆಳೆಸಿಕೊಳ್ಳಬೇಕು ಎಂದರು. ಕಾರ್ಯಕ್ರಮದ ಆಯೋಜಕರಾದ ದಲಿತ ಮಹಾಸಭಾದ ರಾಜ್ಯ ಉಪಾಧ್ಯಕ್ಷ ವೆಂಕಟರಮಣ ಸ್ವಾಮಿ ಪಾಪು, ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ವಿಚಾರಧಾರೆಗಳು ವಿಶ್ವ ಮಟ್ಟಕ್ಕೇರಿವೆ. ಅಂಬೇಡ್ಕರ್ ಅವರನ್ನು ಎಲ್ಲ ವರ್ಗದ ಜನರು ಒಪ್ಪಿಕೊಳ್ಳುತ್ತಿದ್ದಾರೆ. ಅವರ ಸಂವಿಧಾನದಡಿಯಲ್ಲಿ ಸವಲತ್ತುಗಳನ್ನು ಪಡೆದುಕೊಂಡು ಅಭಿವೃದ್ಧಿಯಾಗುತ್ತಿದ್ದಾರೆ. ಇಂಥ ಸರ್ವಶ್ರೇಷ್ಠವಾದ ಸಂವಿಧಾನವನ್ನು ಅಂಬೇಡ್ಕರ್ ಅವರು ನಮಗೆ ನೀಡಿದ್ದಾರೆ ಎಂದರು. ಕಾರ್ಯಕ್ರಮದಲ್ಲಿ ಶ್ರೀ ಕಲ್ಯಾಣಸಿರಿ ಬಂತೇಜಿ ಸಾನ್ನಿಧ್ಯ ವಹಿಸಿದ್ದರು. ರಮಾ ಸಿದ್ದಲಿಂಗಯ್ಯ, ಸಾಹಿತಿ ಸೋಮಶೇಖರ್ ಬಿಸಲವಾಡಿ, ಮಲ್ಕುಂಡಿ ಮಹದೇವಸ್ವಾಮಿ, ಮುಖಂಡರಾದ ಅರಕಲವಾಡಿ ನಾಗೇಂದ್ರ, ಬಸವಣ್ಣ ಮೂಕಳ್ಳಿ, ಪ್ರಾಧ್ಯಾಪಕ ಗುರುರಾಜು ಯರಗನಹಳ್ಳಿ ಮಾತನಾಡಿದರು. ಜಿಲ್ಲಾ ಪಂಚಾಯತ್ ಮಾಜಿ ಉಪಾಧ್ಯಕ್ಷ ಅಯ್ಯನಪುರ ಶಿವಕುಮಾರ್, ನಗರಸಭಾ ಸದಸ್ಯ ಆರ್.ಪಿ. ನಂಜುಂಡಸ್ವಾಮಿ, ಕೆ.ಸಿ.ಆರ್. ರಂಗಸ್ವಾಮಿ, ದೊಡ್ಡಿಂದುವಾಡಿ ಸಿದ್ದರಾಜು, ನಾಗು ರಮೇಶ್, ಡಿಎಸ್ಎಸ್ ಜಿಲ್ಲಾ ಸಂಚಾಲಕ ಶಿವಣ್ಣ ಇತರರು ಹಾಜರಿದ್ದರು. ವರದಿ ಒಮ್ಮ ನಂಜುಂಡ ನಾಯಕ, ಚಾಮರಾಜನಗರ. ನಮ್ಮ ಹಿರಿಯ ಸ್ವಾಭಿಮಾನಿ ರಾಜಕಾರಣಿ ಬಿ. ಸೋಮಶೇಖರ್ ಅವರು ಮಾಜಿ ಸಚಿವರು, ವಿಶೇಷವಾಗಿ ವೆಂಕಟರಮಣ ಪಾಪು ಅವರ 69ನೇ ವರ್ಷದ ಹುಟ್ಟುಹಬ್ಬದ ನಿಮಿತ್ತ ಚಪ್ಪಾಳೆ ಹೊಡೆದ ಅವರಿಗೆ ಅವರ 69 ವರ್ಷ. ಆ 69 ವರ್ಷದಲ್ಲಿ ಅವೆಲ್ಲ ಎಲ್ಲ ಸಮುದಾಯಗಳನ್ನ, ಎಲ್ಲ ಜನಾಂಗಗಳನ್ನ, ಜಾತಿ, ಧರ್ಮ, ವರ್ಣ, ವರ್ಗರಹಿತವಾಗಿ ಹೋರಾಟವನ್ನು ಮಾಡಿಕೊಂಡಂಥವರು. ಅವರ ಹುಟ್ಟುಹಬ್ಬ ಅಂತ ನಮ್ಗೆ ಗೊತ್ತಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಜೊತೆಗೆ ನಮ್ಮ ದಲಿತ ಕವಿ ನಾಡೋಜ ಸಿದ್ದಲಿಂಗಯ್ಯನವರು, ಮುಳ್ಳೂರು ನಾಗರಾಜ್ ಅವರ ಒಂದು ನೆನಪಿನ ಕಾರ್ಯಕ್ರಮದ ನಿಮಿತ್ತವಾಗಿ ನಿಮ್ಮೆಲ್ಲರನ್ನು ಕರೆಸಿ ಅಭಿನಂದನೆ ಮಾಡಬೇಕು. ನಿಮ್ಮೆಲ್ಲ ಪ್ರತಿಭೆಗಳಿಗೆ ಉನ್ನತವಾಗಿರ್ತಕ್ಕಂಥ ಗೌರವ ಸಿಗಬೇಕು ಅನ್ನೋ ಆಸೆ ಇಟ್ಟುಕೊಂಡು ವೆಂಕಟರಮಣ ಪಾಪು ಅವರು ವೇದಿಕೆ ಮೇಲೆ ನಮ್ಮ ರಮಾ ಸಿದ್ದಲಿಂಗಯ್ಯನವರು, ಮತ್ತೆ ತುಳು ನಾಗೇಂದ್ರ ಅವರು, ಬಿಸುವಾಡಿ ವಂಶ ಎಲ್ಲ ಸಾಹಿತಿಗಳು ಅವರೆಲ್ಲರೂ ಇದ್ದಾರೆ. ನಾವಿವತ್ತು ಈ ರಂಗಮಂದಿರ ರಾಜ್ಕುಮಾರ್ ರಂಗಮಂದಿರದಲ್ಲಿ ವಿಶೇಷವಾಗಿ ನಮ್ಮ ಹಿರಿಯರು ಮಾತಾಡಿದ್ದಾರೆ. ಭವಿಷ್ಯ ಇವತ್ತಿನ ವೇದಿಕೆಯ ಸಂದೇಶ ಏನಂದ್ರೆ ಎರಡು ಸಂದೇಶ. ಒಂದು, ನಾವು ಅಂಬೇಡ್ಕರ್ ವಾದಿಗಳು. ಅಂಬೇಡ್ಕರ್ ವಾದಿಗಳಂದ್ರೆ ಅವಕಾಶವಾದಿಗಳಲ್ಲ ಅಂತ.
ಅವಕಾಶವಾದಿಗಳು ಅಂಬೇಡ್ಕರ್ ವಾದಿಗಳು ಆಗಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಸಾಧಕರು, ಸಾಧಕರಾಗಿದ್ದಂಥವರು ಸಮಯ ಸಾಧಕರಾದ. ಅಂಬೇಡ್ಕರ್ ಹೇಳೋದು ಸಾಧಕರಾಗಿ ಅಂತ, ನಾವೇನಾಗಿದ್ದೀವಿ? ಸಮಯ ಸಾಧಕರಾಗಿದ್ದೀವಿ. ಅಂಬೇಡ್ಕರ್ ವಾದಿಗಳಾಗಬೇಕಾಗಿದ್ದವರು ಅವಕಾಶವಾದಿಗಳಾಗಿ ವಿಜೃಂಭಣೆಯಿಂದ ಗುಲಾಮಗಿರಿಯನ್ನು ಅನುಭವಿಸಿದ್ದಾರೆ. ಎರಡನೇದು ಆಗಬೇಕಾಗಿದ್ದಂಥವರು ಸಮಯ ಸಾಧಕರಾಗಿ ಈ ಸಮುದಾಯವನ್ನ ಈ ಮಟ್ಟಿಗೆ ಹೊಂದಿದ್ದಾರೆ. ಇವೆರಡು ಸಂದೇಶ ಬಹಳ ಗಟ್ಟಿಯಾದಂಥ ಸಂದೇಶ. ಯಾವತ್ತೂ ಒಬ್ಬ ಸಾಹಿತಿ ಆಗಲಿ, ವಿದ್ವಾಂಸ ಆಗಲಿ, ವಿಮರ್ಶಕ ಆಗಲಿ, ಯಾರೇ ಆಗಿರಲಿ, ಸಮುದಾಯವನ್ನ, ಯಾವುದೇ ಸಮುದಾಯ ಆಗಲಿ, ಸಮುದಾಯವನ್ನ ನಾವು ಸ್ವಾಭಿಮಾನ ಘನತೆ ಕಲಿಬೇಕು. ಎಲ್ಲಿ ಸ್ವಾಭಿಮಾನ ಘನತೆಗೆ ಚ್ಯುತಿ ಬರುತ್ತೋ ಅಲ್ಲಿ ಚಪ್ಲಿನೂ ಬಿಡಬಾರ್ದು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರ್ತಕ್ಕಂಥ ಮಾತು. ನಮ್ಮ ಚಪ್ಲಿನೂ ಬಿಡಬಾರ್ದು. ಎಲ್ಲಿ ನಮಗೆ ಸ್ವಾಭಿಮಾನ ಮತ್ತು ಘನತೆ ಸಿಗಲ್ವೋ ಅಲ್ಲಿ ಇರಬಾರ್ದು. ಇದು ಅಂಬೇಡ್ಕರ್ ಅವರ ವಿಚಾರ. ಹಾಗಾಗಿ ದಲಿತ ಕವಿ ಸಿದ್ದಿಗೇರವರು ನಮ್ಮ ಮುಳ್ಳೂರು ನಾಗರಾಜರ ಬಗ್ಗೆ ಮಾತಾಡಿದ್ದಾರೆ. ನಾವೆಲ್ಲ ಬಹಳ ಅವರ ಒಡನಾಟದಲ್ಲಿದ್ದಂಥವ್ರು, ಅವರ ಸಾಹಿತ್ಯವನ್ನೆಲ್ಲ ಓದ್ಕೊಂಡಿರ್ತಕ್ಕಂಥವ್ರು. ನಾವಿವತ್ತು ಚಾಮರಾಜನಗರ ಜಿಲ್ಲೆ, ಈ ಜಿಲ್ಲೆಯಲ್ಲಿ ಸಾಹಿತ್ಯ, ಜಾನಪದ, ಸಂಗೀತ, ನೃತ್ಯ ಎಲ್ಲ ಕ್ಷೇತ್ರದಲ್ಲೂ ಸ್ವಾಭಿಮಾನದಲ್ಲಿ ಅತ್ಯಂತ ಹೆಚ್ಚು ಪ್ರಕಟವಾಗಿರ್ತಕ್ಕಂಥ ಒಂದು ಜಿಲ್ಲೆಯಲ್ಲಿ ಚಾಮರಾಜನಗರ ಜಿಲ್ಲೆ ಅತ್ಯಂತ ಸ್ವಾಭಿಮಾನಿಗಳಿರ್ತಕ್ಕಂಥ ಜಿಲ್ಲೆ ಇದೆ. ಇಂತಹ ಸ್ವಾಭಿಮಾನ ಮತ್ತು ಘನತೆಯನ್ನು ಕೊಟ್ಟಂಥವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಹಾಗಾಗಿ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು, ಬಾಬಾ ಸಾಹೇಬರ ಫೋಟೋ ಇಟ್ಕೊಂಡು ಮೆರವಣಿಗೆ ಮಾಡಿಕೊಂಡು ಬೀದಿಲೇ ನಿಂತಿದೆ. ಅಂಬೇಡ್ಕರ್ ಅವರ ಪುತ್ಥಳಿಗಳ ಎತ್ತರ ಜಾಸ್ತಿ ಆಗ್ತಿದೆ, ಮೌಲ್ಯಗಳು ಕುಸಿತಾ ಇದೆ. ಯಾವ ಸಂದರ್ಭಕ್ಕೆ ನಿಂತಿದೆ ನೋಡಿ ನಾವು. ಅಂಬೇಡ್ಕರ್ ಅವರ ಪುತ್ಥಳಿಗಳು 6 ಅಡಿ, 7 ಅಡಿ, 9 ಅಡಿ, 12 ಅಡಿ. ಅಂಬೇಡ್ಕರ್ ಅವರ ಪುತ್ಥಳಿಗಳ ಎತ್ತರ ಬಹಳ ಜಾಸ್ತಿ ಆಗ್ತಿದೆ. ಆದರೆ ಅವರ ಆಶಯಗಳು, ಅವರ ಕನಸುಗಳು, ಅವರ ವಿಚಾರಗಳು ಪುತ್ಥಳಿಯ ಎತ್ತರಕ್ಕಿಂತ ಏನಾಗ್ತಿದೆ? ಅನ್ನಕ್ಕೋಸ್ಕರವಾಗಿ ಅಂಬೇಡ್ಕರ್ ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾವುದಕ್ಕೋಸ್ಕರ ಅಂಬೇಡ್ಕರ್ ಓದ್ತಿರೋದು? ಅಂಬೇಡ್ಕರ್ ಓದೋದು ಯಾಕೋಸ್ಕರ? ಅನ್ನಕ್ಕೋಸ್ಕರವಾಗಿ ಅಂಬೇಡ್ಕರ್ ಅವರು ಓದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸ್ವಾಭಿಮಾನ ಮತ್ತು ಘನತೆಯ ಬದುಕಿಗೋಸ್ಕರವಾಗಿ ಅಂಬೇಡ್ಕರ್ ಓದ್ತಾರೆ. ಇದು ಬಾಬಾ ಸಾಹೇಬರ ಆಸೆ. ಹಾಗಾಗಿ ಇಂತಹ ಒಂದು ರಂಗಮಂದಿರದಲ್ಲಿ ವೆಂಕಟರಮಣ ಪಾಪರವರು ಅವ್ರು ಹೇಳ್ತಾ ಇದ್ರು, ನಾಯಕರೇ ಬೇರೆ, ನಾಯಕತ್ವನೇ ಬೇರೆ, ಲೀಡರ್ಸ್ ಅಂಡ್ ಲೀಡರ್ಶಿಪ್. ಅಂಬೇಡ್ಕರ್ ಏನಾಗಿದ್ರು? ನಾಯಕರಾಗಿದ್ರು ಅಂತ ನಮ್ಮ ನಾಯಕರು ಬಹಳ ಒಳ್ಳೆ ಮಾತಾಡಿದ್ರು. ಒಬ್ಬ ನಾಯಕ 100 ರಾಜಕಾರಣಿಗಳಿಗಿಂತ ಬಹಳ ಎತ್ತರದಲ್ಲಿರ್ತಕ್ಕಂಥ ಯಾರು ಅಂದ್ರೆ ನಾಯಕ. ಎ ಗ್ರೇಟ್ ಲೀಡರ್ ಇಸ್ ಈಕ್ವಲ್ ಟು 100 ಲೀಡರ್ಸ್. ಅವರು ರಾಜಕಾರಣಿ, ಪ್ರಬಲವಾದ ರಾಜಕಾರಣಿ, 100 ರಾಜಕಾರಣಿಗಳಿಗಿಂತ ಮಿಗಿಲಾದ ಯಾರು ಅಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅಂಬೇಡ್ಕರ್ ಅಂತ ಜ್ಞಾನಿ ಹಿಂದೆ ಉಂಟಲ್ಲ, ಹಿಂದೆ ಹುಟ್ಟಕ್ಕೆ ಸಾಧ್ಯ. ಇಂಥ ಒಂದು ಮಹಾನ್ ಜ್ಞಾನಿ ಈ ಒಂದು